ಊಟದ ಮೊದಲ ತುತ್ತನ್ನು ಬಾಯಿಗೆ ಹಾಕಿಕೊಳ್ಳುವ ಮುನ್ನ ಎಡಗೈಯಿಂದ ತನ್ನ ಮೊಬೈಲ್ ತೆಗೆದು ಊಟ ಮಾಡೋಣ ಬಾ ಎಂದು ಟೈಪ್ ಮಾಡಿ ಪ್ರೇಮ್ನಿಗೆ ಒಂದು ಮೆಸೇಜ್ ಕಳುಹಿಸಿದಳು ಸ್ನೇಹ. ಬರ್ತೀನಿ ನೀನು ಮಾಡು ಎಂದು ಮರಳಿ ಪ್ರೇಮ್ ಸ್ನೇಹಳಿಗೆ ಮೆಸೇಜ್ ಕಳುಹಿಸಿದನು. ಇದು ದಿನಂಪ್ರತಿ ಊಟ ತಿಂಡಿ ಮಾಡುವ ಮೊದಲು ಸ್ನೇಹ ಮತ್ತು ಪ್ರೇಮ್ ನಡುವೆ ನಡೆಯುವ ಒಂದು ಪ್ರೀತಿಯ ಮಾತುಕತೆ. ಪ್ರೀತಿ ಎಂದರೆ ಇಬ್ಬರಿಗೂ ಅಚ್ಚುಮೆಚ್ಚು. ಪ್ರೀತಿಯ ಬಗ್ಗೆ ಯಾವುದಾದರೂ ಹಾಡು, ಕತೆ, ಕವನ ಏನೇ ಸಿಕ್ಕರೂ ಅಥವಾ ನೋಡಿದರೂ ಒಬ್ಬರಿಗೊಬ್ಬರು ಶೇರ್ ಮಾಡಿಕೊಳ್ಳುತ್ತಿದ್ದರು. ಒಂದು ದಿನ ಟಿವಿಲಿ ಚೆಲುವಿನ ಚಿತ್ತಾರ ಚಿತ್ರದ ಹಾಡು ಉಲ್ಲಾಸದ ಹೂಮಳೆ ಬರುತ್ತಿತ್ತು. ಇದನ್ನು ನೋಡಿದ ತಕ್ಷಣ ಸ್ನೇಹ ಪ್ರೇಮ್ನಿಗೆ ಕಾಲ್ ಮಾಡಿ ಏನೂ ಮಾತನಾಡದೆ ಮೊಬೈಲ್ ಅನ್ನು ಆ ಟಿವಿ ಪಕ್ಕದಲ್ಲೇ ಇಟ್ಟು ಅವನಿಗೆ ಕೇಳುವ ಹಾಗೆ ಮಾಡಿದಳು. ನಂತರ ಹೇಗಿದೆ, ಏನನ್ಸ್ತು ಅಂತಾನು ಕೇಳಿದಳು. ಪ್ರೇಮ್ನು ಈ ಹಾಡನ್ನು ಕೇಳುತ್ತಾ ಅವಳಲ್ಲಿರುವ ಪ್ರೀತಿಯ ಬಗೆಯನ್ನು ನೆನೆದು ಮೂಕನಂತೆ ಹಾಗೆ ನಿಂತಿದ್ದನು. ಈ ಕಡೆಯಿಂದ ಹಲೋ ಪ್ರೇಮ್, ಹೇಗಿದೆ ಹಾಡು ಎಂದು ಸ್ನೇಹ ಮತ್ತೆ ಕೇಳಿದಳು. ಎಲ್ಲವೂ ಅರಿತಿದ್ದರು ಅರಿಯದ ಹಾಗೆ, ಮನಸ್ಸಲ್ಲಿದ್ದರು ಬಾಯಿಗೆ ಬರದ ಹಾಗೆ, ತುಂಬಾ ಚೆನ್ನಾಗಿದೆ ನಿನ್ನ ಹಾಗೆ ಅಂದನು. ಅವನ ಬಿಸಿ ಉಸಿರಿನ ಆ ಸೆಳೆತವನ್ನು ಕಿವಿಯಲ್ಲಿ ಗ್ರಹಿಸಿ ಅವನ ಅಂತರಂಗದ ಭಾವನೆಯನ್ನು ಅರಿತು ಮನಸ್ಸಿಗೆ ಸೆಳೆದು ತಂದು ಹೃದಯದಿಂದ ಐ ಲವ್ ಯು ಸೋ ಮಚ್ ಕಣೋ ಎಂದಳು. ಪ್ರೇಮ್ ಮತ್ತು ಸ್ನೇಹ ತಮ್ಮ ತಮ್ಮ ಆಫೀಸಿನ ಕೆಲಸಗಳನ್ನು ಇಬ್ಬರು ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು. ಯಾವುದೇ ಆಫೀಸ್ ಕೆಲಸಗಳಿಗೆ ತಮ್ಮ ಪ್ರೀತಿ ಅಡ್ಡಿಯಾಗದಂತೆ ಎಲ್ಲವನ್ನು ನಿಭಾಯಿಸಿಕೊಂಡು ಪ್ರೀತಿ ಮತ್ತು ಕರ್ತವ್ಯ ಎರಡನ್ನು ಸಮಾನವಾಗಿ ಪ್ರೀತಿಯಿಂದ ಪ್ರೀತಿಸುತ್ತಿದ್ದರು. ಅನಾವಶ್ಯಕವಾಗಿ ಯಾವುದೇ ಪಾರ್ಕ್, ಸಿನಿಮಾ, ಶಾಪಿಂಗ್ ಅಂತ ಖರ್ಚು ಅಥವಾ ಸಮಯವನ್ನು ಹಾಳು ಮಾಡುವವರಲ್ಲ. ತಮ್ಮ ಮುಂಬರುವ ದಾಂಪತ್ಯ ಜೀವನದ ಬಗ್ಗೆ ದೊಡ್ಡದಾದಂಥ ಕನಸು ಹೊತ್ತುಕೊಂಡ ಅನಾಥ ಜೀವಗಳು ಈ ಸ್ನೇಹ ಮತ್ತು ಪ್ರೇಮ್. ಇಬ್ಬರದು ಹಾಸ್ಟೆಲ್ ಜೀವನ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ ಎಲ್ಲವೂ ಒಬ್ಬರಿಗೊಬ್ಬರೇ. ಇವರ ಪ್ರೀತಿ ಮದುವೆ ಯಾವುದಕ್ಕೂ ಅಡ್ಡಿ ಆತಂಕಗಳು ಇರಲೇ ಇಲ್ಲ. ಇವರ ಪ್ರೀತಿ ಕಂಡು ಅಸೂಯೆ ಇಲ್ಲವೇ ಹೊಟ್ಟೆ ಕಿಚ್ಚು ಪಡುವ ಯಾವುದೇ ವ್ಯಕ್ತಿಯೂ ಸಹಿತ ಅವರ ಯಾವುದೇ ಸುತ್ತಮುತ್ತಲಿನ ಪರಿಸರದಲ್ಲಿಯೂ ಕಾಣಸಿಗುವುದಿಲ್ಲ. ಪ್ರೀತಿಯ ಅಮಲೇರಿ ಎಲ್ಲಿಯೂ ಅವರು ಅಸಭ್ಯವಾಗಿ ನಡೆದುಕೊಂಡವರೇ ಅಲ್ಲ. ಆ ತರಹದ ಪವಿತ್ರ ಪ್ರೀತಿ ಇವರದು. ಒಂದು ದಿನ ಸ್ನೇಹ ತಮ್ಮ ಗೆಳತಿಯ ಮದುವೆ ನಿಮಿತ್ತ ಗೆಳತಿಯ ಊರಿಗೆ ಹೋಗಬೇಕಾಗಿ ಬರುತ್ತದೆ. ಮದುವೆ ಎಲ್ಲವನ್ನು ಮುಗಿಸಿಕೊಂಡು ಬಸ್ಸಿನಲ್ಲಿ ಬರಬೇಕಾದರೆ ಏಕೋ ಬಾಯಾರಿಕೆ ಆಗುತ್ತದೆ. ನಡುವೆ ಯಾವುದೋ ಒಂದು ಸಣ್ಣ ಊರಿನ ನಿಲ್ದಾಣ ಬರುತ್ತದೆ. ಆಗ ಸ್ನೇಹ ತನ್ನ ಬ್ಯಾಗ್ ಅನ್ನು ಬಸ್ಸಿನಲ್ಲಿಯೇ ಇಟ್ಟು ನೀರನ್ನು ತರಲು ಹೋಗುತ್ತಾಳೆ. ಮರಳಿ ಬರುವಾಗ ಬಸ್ ಹೋಗುತ್ತಿರುತ್ತದೆ. ಎಷ್ಟೇ ಓಡಿ ಹೋದರೂ ಬಸ್ ನಿಲ್ಲಿಸದೆ ಹಾಗೆ ಹೊರಟು ಬಿಡುತ್ತದೆ. ಅದರ ಹಿಂದೆ ಹೋಗುತ್ತಾ ಹೋಗುತ್ತಾ ಇರುವಾಗ ಅಚಾನಕ್ಕಾಗಿ ಬಂದ ಕಾರೊಂದು ಸ್ನೇಹಳಿಗೆ ಡಿಕ್ಕಿ ಹೊಡೆದು ಅಲ್ಲೇ ಪಕ್ಕದಲ್ಲಿ ಹೋಗಿ ನಿಂತು ಬಿಡುತ್ತೆ. ಅಷ್ಟೇ, ಸ್ನೇಹ ಅಲ್ಲೇ ಕುಸಿದು ಬಿದ್ದು ಬಿಡುತ್ತಾಳೆ. ಇತ್ತ ಪ್ರೇಮ್ ಎಷ್ಟೇ ಕಾಲ್ ಮಾಡಿದರೂ ಸ್ನೇಹಳ ಫೋನ್ ಸ್ವಿಚ್ ಆಫ್ ಆಗಿದ್ದನ್ನು ಕಂಡು ಪ್ರೇಮ್ ಸ್ನೇಹಳ ಗೆಳತಿಗೆ ಕಾಲ್ ಮಾಡಿ ಕೇಳಿದಾಗ ಅವಳು ಸ್ನೇಹ ಮರಳಿ ಹೋದ ವಿಚಾರವನ್ನು ಹೇಳುತ್ತಾಳೆ. ಇತ್ತ ಪ್ರೇಮ್ ಏನೋ ವಿಚಾರ ಮಾಡಿ ಅವಳ ಗೆಳತಿಗೆ ಮತ್ತೆ ಕಾಲ್ ಮಾಡಿ ಸ್ನೇಹ ಬಂದ ಬಸ್ಸಿನ ವಿವರಣೆ ಪಡೆದು ವಿಚಾರ ಮಾಡಿದಾಗ ಆ ಬಸ್ಸು ಸ್ನೇಹ ಇಳಿದುಕೊಂಡ ಸ್ಥಳದಿಂದ ಕೆಲವು ಕಿಲೋಮೀಟರ್ಗಳ ದೂರ ಬಂದು ಆ ಬಸ್ಸಿನ ಬ್ರೇಕ್ ಫೇಲ್ ಆಗಿ ಪ್ರಪಾತಕ್ಕೆ ಬಿದ್ದು ಸಾವು ನೋವುಗಳಾದ ವಿಷಯ ಬರಸಿಡಿಲಿನಂತೆ ಪ್ರೇಮ್ನಿಗೆ ತಿಳಿದು ಬಿಡುತ್ತದೆ. ಪ್ರೇಮ್ಗೆ ಸ್ನೇಹ ಬಸ್ ಮಿಸ್ ಮಾಡಿಕೊಂಡ ವಿಷಯವೇ ತಿಳಿದಿರುವುದಿಲ್ಲ. ಪ್ರೇಮ್ಗೆ ಏನು ತಿಳಿಯದ ಹಾಗಾಗಿ ನೇರವಾಗಿ ಆ ಬಸ್ ಅಪಘಾತವಾದ ಸ್ಥಳಕ್ಕೆ ಹೋದಾಗ ಅಲ್ಲಿನ ಕಾರ್ಯಾಚರಣೆಯಲ್ಲಿ ಸ್ನೇಹಳ ಬ್ಯಾಗ್ ದೊರಕಿದ್ದು ಆ ಬಸ್ ಪ್ರಪಾತಕ್ಕೆ ಬಿದ್ದ ರಭಸಕ್ಕೆ ಬಸ್ನಲ್ಲಿ ಇದ್ದ ಯಾರೊಬ್ಬರೂ ಬದಿಕುಳಿದಿಲ್ಲ ಎಂದು ಸುದ್ದಿ ತಿಳಿದಾಗ ಪ್ರೇಮ್ನ ದುಃಖದ ಕಟ್ಟೆ ಒಡೆದು ಚೀರಾಡಿ ಗೋಳಾಡಿ ಹುಚ್ಚನಂತಾಗಿ ಏನೊಂದು ತೋಚದ ಅಲ್ಲೇ ಕುಳಿತು ಬಿಡುತ್ತಾನೆ. ಹಾಗೆ ಕಾರ್ಯಾಚರಣೆಗೆ ತೀವ್ರವಾಗಿ ನಡೆದು ಎಲ್ಲವೂ ಮುಗಿದ ಮೇಲೆ ಸ್ನೇಹಳ ದೇಹವು ಸಿಗದೇ ಇದ್ದ ಕಾರಣ ಯಾವುದೋ ಪ್ರಾಣಿಗೆ ಆಹಾರವಾಗಿರಬಹುದು ಎಂದು ಅಲ್ಲಿನವರು ಊಹಿಸುತ್ತಾರೆ. ಇದನ್ನೆಲ್ಲ ಸುದ್ದಿ ತಿಳಿದ ಪ್ರೇಮ್ನಿಗೆ ಏನೊಂದು ತಿಳಿಯದೆ ಎಲ್ಲವೂ ಮುಗಿದೇ ಹೋಯಿತು ಅನ್ನುವ ಭ್ರಮೆಯಲ್ಲಿ ಇನ್ನಷ್ಟು ದುಃಖಿತನಾಗಿ ಹೇಗೋ ತನ್ನ ರೂಮ್ಗೆ ಬಂದು ಬಿಡುತ್ತಾನೆ. ಆಗಲೇ ರಾತ್ರಿಯಾಗಿತ್ತು. ಪ್ರೇಮ್ ಕಣ್ಣು ಮುಚ್ಚಿದರೂ ತೆರೆದರೂ ಅವಳ ರೂಪ, ಅವಳ ಮಾತು, ಅವಳ ಜೊತೆ ಕಳೆದ ಕ್ಷಣಗಳು ಮತ್ತೆ ಮತ್ತೆ ಎದುರಿಗೆ ಬಂದು ಉಸಿರು ಕಟ್ಟುವ ಹಾಗೆ ಆಗಿ ದುಃಖವು ಉಮ್ಮಳಿಸಿ ಬರುತ್ತಲೇ ಇತ್ತು. ಆ ದಿನ ರಾತ್ರಿ ಅದೇ ರೀತಿ ಕಳೆದು ಹೋಗಿ ಬೆಳಗ್ಗೆ ಮತ್ತೆ ಯಾವುದೋ ಒಂದು ಚಿಕ್ಕ ನಂಬಿಕೆಯಿಂದ ಮತ್ತೆ ಆ ಘಟನೆ ನಡೆದ ಸ್ಥಳಕ್ಕೆ ಪ್ರೇಮ್ ಕಾಲ್ ಮಾಡಿ ಕೇಳಿದಾಗ ಸ್ನೇಹ ಇರುವುದರ ಬಗ್ಗೆ ಯಾವುದೇ ಸುಳಿವು ಅಥವಾ ಮಾಹಿತಿ ಸಿಗದೇ ಇದ್ದ ಕಾರಣ ಪ್ರೇಮ್ನು ಮತ್ತೆ ದುಃಖಿತನಾದನು. ತಮ್ಮಿಬ್ಬರ ಪ್ರತಿ ಚಿತ್ರಗಳು ತಲೆಯಲ್ಲಿ ಬಂದು ಬಂದು ಮಂಚದ ಮೇಲೆ ಹಾಗೆ ಅಂಗಾತವಾಗಿ ಮಲಗಿದ್ದಾಗ ತನ್ನ ಮುಖದ ನೇರವಾಗಿ ಮೇಲುಗಡೆ ತಿರುಗುತ್ತಿದ್ದ ಫ್ಯಾನ್ ಅನ್ನು ನೋಡಿ ಏನೋ ಒಂದು ನಿರ್ಧಾರ ಮಾಡಿ ಮತ್ತೆ ಮೇಲೆ ಎದ್ದು ಫ್ಯಾನ್ ಆಫ್ ಮಾಡಿ
ಆ ಮಂಚದ ಮೇಲೆ ಒಂದು ಸಣ್ಣ ಸ್ಟೂಲನ್ನು ಇಟ್ಟು ಒಂದು ಹಗ್ಗವನ್ನು ಹುಡುಕಿ ತಂದು ಸ್ಟೂಲ್ ಮೇಲ್ಗಡೆ ಹತ್ತಿ ತಂದ ಹಗ್ಗವನ್ನು ಆ ಫ್ಯಾನ್ಗೆ ಕಟ್ಟಿ ಕೊನೆಯ ಸಾರಿ ಎಂಬಂತೆ ಸ್ನೇಹಳನ್ನು ನೆನೆದು ತನ್ನ ಕುತ್ತಿಗೆಗೆ ಆ ಹಗ್ಗವನ್ನು ಕಟ್ಟಿಕೊಂಡು ಇನ್ನೇನು ತನ್ನ ಜೀವವನ್ನು ಬಿಡಲು ಸ್ಟೂಲ್ ತಳ್ಳಬೇಕು ಅನ್ನುವಷ್ಟರಲ್ಲೇ ತನ್ನ ಜೇಬ್ನಲ್ಲಿರುವ ಫೋನ್ ರಿಂಗ್ ಆಗುತ್ತದೆ. ಒಂದು ಸಾರಿ ಸುಮ್ಮನೆ ನಿಂತು ರಿಸೀವ್ ಮಾಡಲೋ ಬೇಡ ಯಾರ್ದೋ ಏನು ಅನ್ನುವಷ್ಟರಲ್ಲಿ ಕಟ್ಟಾಗುತ್ತದೆ. ನನ್ನ ಸ್ನೇಹನೇ ಇಲ್ಲವಾದ ಮೇಲೆ ಇದೆಲ್ಲ ಯಾಕೆ, ಯಾರ್ದಾದ್ರೆ ನನಗೇನು, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ ಎಂದು ಮತ್ತೆ ತನ್ನದೇ ಆಲೋಚನೆಯಲ್ಲಿ ತನ್ನದೇ ಕಾರ್ಯದಲ್ಲಿ ಮಗ್ನನಾಗುತ್ತಾನೆ. ಮತ್ತದೇ ಫೋನ್ ಮತ್ತೆ ರಿಂಗ್, ಬೇಡ ರಿಸೀವ್ ಮಾಡೋದು ಬೇಡ, ನನ್ನ ಮೈಂಡ್ ಡೈವರ್ಟ್ ಆದ್ರೆ ಅವಳಿಲ್ಲದ ಈ ಜೀವ ಏಕೆ, ಏನೇನೋ ವಿಚಾರ ಬಂದು ಹೋಗುವುದರೊಳಗೆ ಕಾಲ್ ಕಟ್ಟಾಗುತ್ತದೆ. ವಿಚಾರ ಮಾಡುವುದರಲ್ಲಿ ಏನಿದೆ, ಎಲ್ಲವೂ ಮುಗಿದು ಹೋಗಿದೆಯಲ್ಲ, ನನ್ನ ಸ್ನೇಹ ಇದ್ದಲಿಗೆ ನಾನು ಹೋದರಾಯಿತು. ಸ್ನೇಹ ಎಲ್ಲಿಯೋ, ಪ್ರೇಮನೂ ಅಲ್ಲೇ. ಸ್ನೇಹ ಇಲ್ಲದ ಈ ಭೂಮಿ ಬಾಳು ಏಕೆ ಬೇಕು, ಬಂದೆ ಸ್ನೇಹ, ನಾನು ಬಂದೆ ಎಂದು ಮನಸ್ಸಲ್ಲೇ ಹೇಳುವುದರಲ್ಲಿಯೇ ಮತ್ತೆ ಫೋನ್ ಮತ್ತೆ ರಿಂಗ್. ಏನ್ ಮಾಡ್ಲಿ ಈಗ ಎಂದು ಯೋಚಿಸುವಾಗ ಎಲ್ಲೋ ಏನೋ ಸಣ್ಣ ಬೆಳಕು, ಸಣ್ಣ ಮಿಂಚಂತೆ ತಲೆಯಲ್ಲಿ ಬಂದು ಸ್ನೇಹ ಇದ್ರೂ ಇರಬಹುದಾ ಅಂತ ಅನಿಸುತ್ತದೆ. ಇರಲಿಕ್ಕೆ ಹೇಗೆ ಸಾಧ್ಯನೋ ಅನಿಸುತ್ತೆ. ಮತ್ತೆ ಮನದಲ್ಲೇ ಏನೋ ಒಂದು ನೆನೆದು ರಿಂಗ್ ಆಗುವ ಫೋನ್ ಅನ್ನು ಜೇಬಿನಿಂದ ತೆಗೆದು ನೋಡುತ್ತಾನೆ. ಯಾವುದೋ ಒಂದು ಗೊತ್ತಿಲ್ಲದ ನಂಬರ್. ಸ್ವಲ್ಪ ಉಸಿರು ಬಿಗಿ ಹಿಡಿದುಕೊಂಡು ಫೋನ್ ರಿಸೀವ್ ಮಾಡಿ ಹಲೋ ಎನ್ನುವುದರೊಳಗೆ ಹಲೋ ಪ್ರೇಮ್ ಎಲ್ಲಿದ್ಯಾ ಎಂದು ಸ್ನೇಹ ತ್ರಾಸದಾಯಕವಾಗಿ ಕೇಳಿಯೇ ಬಿಡುತ್ತಾಳೆ. ಇತ್ತ ಪ್ರೇಮನಿಗೆ ದುಃಖ ಖುಷಿ ಎರಡೂ ಒಮ್ಮೆಲೆ ಬಂದು ಆದರೂ ಎಲ್ಲವನ್ನು ತಡೆದುಕೊಂಡು ಸ್ನೇಹ ಎಲ್ಲಿದೆಯಾ, ಹೇಗಿದೆಯಾ, ಫೋನ್ ಸ್ವಿಚ್ ಆಫ್ ಆಗಿದೆ ಎಂದು ಒಂದೇ ಉಸಿರಿನಲ್ಲಿ ಕೇಳುತ್ತಾನೆ. ಆಗ ಸ್ನೇಹ ತಾನು ಬಸ್ ತಪ್ಪಿಸಿಕೊಂಡದ್ದು, ತನಗೆ ಅಪಘಾತವಾಗಿದ್ದು, ಒಂದು ದಿನವಾದ ಮೇಲೆ ಪ್ರಜ್ಞೆ ಬಂದದ್ದು, ಆಸ್ಪತ್ರೆಗೆ ಹೇಗೆ ಬಂದದ್ದು, ತನಗೆ ತಿಳಿದದ್ದ ಎಲ್ಲವನ್ನು ಹೇಳುತ್ತಾಳೆ. ಅವಳಿಗೂ ಗೊತ್ತು, ತಾನಿಲ್ಲದೆ ತನ್ನ ಮಾತಿಲ್ಲದೆ ಪ್ರೇಮ್ ಎಷ್ಟು ಯಾತನೆ ಅನುಭವಿಸಿರಬಹುದು, ಎಷ್ಟು ಚಡಪಡಿಸಿರಬಹುದು, ಎಲ್ಲವನ್ನು ಅರಿತಿದ್ದಳು. ಮತ್ತೆ ನೀನು ಹೇಗಿದೆಯಾ ಪ್ರೇಮ್ ಎಂದು ಕೇಳುತ್ತಾಳೆ. ಆಗ ಪ್ರೇಮ್ನು ಅವಳ ಬಗ್ಗೆ ವಿಚಾರಿಸಿದ್ದು, ಮಿಸ್ ಆದ ಬಸ್ ಪ್ರಪಾತಕ್ಕೆ ಬಿದ್ದು ಅನಾಹುತವಾದದ್ದು, ಮತ್ತೆ ಅವಳ ಬ್ಯಾಗ್, ತಾನು ಗೋಳಾಡಿದ್ದು ಹೇಳುತ್ತಾನೆ. ಅವಳಿಗೂ ಅದರ ಬಗ್ಗೆ ಕೇಳಿ ಆಗಿದ್ದನ್ನು ನೆನೆಸಿಕೊಂಡು ತುಂಬಾ ಭಯವಾಗಿ ಬಸ್ನಿಂದ ದೊಡ್ಡ ಅನಾಹುತ ಒಂದು ತಪ್ಪಿತು ಎಂದುಕೊಂಡು ಆ ಬಸ್ಸಿನಲ್ಲಿದ್ದವರ ಬಗ್ಗೆನೂ ಮರುಕ ಬಂದು ತಮ್ಮಿಬ್ಬರ ಸ್ಥಿತಿ ನೆನೆದು ಬೇಸರ ವ್ಯಕ್ತಪಡಿಸುತ್ತಾಳೆ. ಆಗ ಮತ್ತೆ ಪ್ರೇಮ್ ಮುಂದುವರೆದು, ಐ ಲವ್ ಯು, ಸಾರಿ ಕಣೆ, ನೀನಿಲ್ಲ ಅಂತ ತಿಳಿದುಕೊಂಡು ನಾನೊಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದೆ ಕಣೆ, ಎಂತ ತಪ್ಪು ಮಾಡುತ್ತಿದ್ದೆ ಅಂತ ಈಗ ಅನಿಸುತ್ತಿದೆ. ಐ ಲವ್ ಯು, ಸಾರಿ ಕಣೆ ಸ್ನೇಹ. ನಿನ್ ಕಾಲ್ ಬರೋದು ಸ್ವಲ್ಪ ಲೇಟ್ ಆಗಿದ್ರು ತನ್ನ ಕುತ್ತಿಗೆಗೆ ಹಾಕಿಕೊಂಡಿದ್ದ ಹಗ್ಗ ಮತ್ತು ಸ್ಟೂಲ್ ಮೇಲೆ ಈ ತುದಿಗಾಲಲ್ಲಿ ನಿಂತಿದ್ದನ್ನು ನೋಡಿದು ತನ್ನ ಕುತ್ತಿಗೆಗೆ ಹಾಕಿಕೊಂಡಿದ್ದ ಹಗ್ಗ ಮತ್ತು ಆ ಸ್ಟೂಲ್ ಮೇಲೆ ತುದಿಗಾಲಲ್ಲಿ ನಿಂತಿದ್ದನ್ನು ನೋಡಿಕೊಂಡು ನೆನೆದು ನನ್ನ ಜೀವ ನನ್ನ ಕೈಲಿ ಇರುತ್ತಿರಲಿಲ್ಲ, ಈ ನೇಣಿನ ಕುಣಿಕೆಗೆ ತನ್ನ ತಲೆ ಕೊಡುತ್ತಿದ್ದೆ ಎನ್ನುವ ಮಾತು ಇನ್ನು ಪ್ರೇಮ್ನ ಬಾಯಲ್ಲಿ ಇರುವಾಗಲೇ ಅಷ್ಟೇ. ಇತ್ತ ಸ್ನೇಹಾಳಿಗೆ ಆ ಮಾತನ್ನು ಕೇಳಿ ಭಯದಿಂದ ಸಣ್ಣದಾದ ಎದೆ ನೋವು, ಜೋರಾದ ಎದೆ ಬಡಿತ ಹಾಗೆ ಕ್ಷೀಣಿಸುತ್ತಾ ಬಂದು ದೇಹದ ನರನಾಡಿಯು ರಕ್ತ ಸಂಚಾರ ಕಡಿಮೆಯಾದಂತೆ ಹೃದಯ ಬಡಿತ ಪೂರ್ತಿಯಾಗಿ ನಿಂತು ಹೋಗಿ ಎಲ್ಲ ಶಕ್ತಿ ಕುಂದು ಹೋಗಿ ನಿಂತಲ್ಲಿಯೇ ಕುಸಿದು ಬಿದ್ದ ಸ್ನೇಹಾಳ ಪ್ರಾಣಪಕ್ಷಿ ಆರಿ ಹೋಗಿತ್ತು. ಸ್ನೇಹಾಳ ಆ ಎದುಸಿರಿನ ಬಗೆಯನ್ನು ಗ್ರಹಿಸಿದ ಪ್ರೇಮ್ ಸ್ನೇಹಾಳ ಮಾತು ನಿಂತು ಹೋದಾಗ ಹಲೋ ಸ್ನೇಹ, ಸ್ನೇಹ ಹಲೋ, ಏನಾಯ್ತು, ಮಾತಾಡು ಮಾತಾಡು ಎಂದು ಗಲಿಬಿಲಿಗೊಂಡ ಪ್ರೇಮ್ ತಾನು ಯಾವ ಸ್ಥಿತಿಯಲ್ಲಿದ್ದೇನೆ, ಮಂಚದ ಮೇಲೆ ಸ್ಟೂಲ್ ಮೇಲೆ ತಾನು, ಆ ಫ್ಯಾನ್ಗೆ ಕಟ್ಟಿದ ಹಗ್ಗ, ಜೋತು ಬಿದ್ದ ಆ ಹಗ್ಗದ ತುದಿಗೆ ವೃತ್ತಾಕಾರದ ಗಂಟು, ಆ ಹಗ್ಗದ ಗಂಟಿನೊಳಗೆ ತನ್ನ ಕುತ್ತಿಗೆ ಇದೆ ಎಂದು ಸಹಿತ ಮರೆತು ಅವಸರದಲ್ಲಿ ಏನೊಂದೂ ತೋಚದೆ ಭಯದಿಂದ ನಡುಗುವ ಕೈಯಲ್ಲಿ ಇದ್ದಂತ ಫೋನ್ ಜಾರಿ ಕೆಳಗೆ ಬಿದ್ದಾಗ ಅದನ್ನು ಹಿಡಿಯಲು ಯತ್ನಿಸಿದಾಗ ಸ್ಟೂಲ್ ತುದಿಯಲ್ಲಿ ನಿಂತಿದ್ದ ಪ್ರೇಮ್ನ ಕಾಲು ಜಾರಿದಾಗ ಸ್ಟೂಲ್ ಬಿದ್ದು ಕುತ್ತಿಗೆ ಹಗ್ಗದೊಳಗೆ ಸಿಕ್ಕು ಆ ಜೋತಾಡುವ ಕಾಲುಗಳು ಆ ಕಾಲುಗಳಿಗೆ ಯಾವುದೇ ಆಧಾರ ಸಿಗದೆ ಕ್ರಮೇಣ ಒದ್ದಾಡುತ್ತಾ ಕ್ಷಣ ಮಾತ್ರದಲ್ಲಿ ಉಸಿರೇ ನಿಂತು ಹೋಗಿ ಪ್ರೇಮ್ನ ಪ್ರಾಣ ಪಕ್ಷಿಯೂ ಸಹಿತ ಸ್ನೇಹಳ ಜೊತೆ ಸೇರಲು ಆರಿ ಹೋಗಿತ್ತು. ಯಾರ ದೃಷ್ಟಿಯೂ ಬೀಳದ ಅನಾಥ ಜೀವಗಳ ಪ್ರೀತಿಗೆ ಆ ದೇವರ ದೃಷ್ಟಿ ಬಿದ್ದು ಎಲ್ಲವೂ ಅಂತ್ಯವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.